ನಮಸ್ಕಾರ ವೀಕ್ಷಕರೇ, ನನ್ನ ಹೆಸರು ಶಿವಕುಮಾರ್, ಪಾರಂಪರಿಕ ವೈದ್ಯ, ಶ್ರೀ ಕಾಮಧೇನು ಪಂಚಗವ್ಯ ಚಿಕಿತ್ಸಾಲಯ KR ಪುರಮಿಂದ. ಇವತ್ತು ನಿಮಗೆ ಗಂಡು ಮಗುನೇ ಆಗಬೇಕು ಅಂತ ಕೆಲವರು ಪಣ ತಟ್ಟಿ ಕೊಟ್ಟಿರ್ತಾರೆ. ನನಗೆ ಗಂಡು ಮಗುನೇ ಬೇಕು, ಹೆಣ್ಣು ಮಗು ಬೇಡ ಅಂತಾರೆ. ಅಂತ ಅವರಿಗೆ ಅನುಕೂಲವಾಗ್ತಕ್ಕಂಥ ಒಂದು ಬೀಜವನ್ನು ನಿಮಗೆ ತಿಳಿಸ್ಕೊಡ್ತೇನೆ, ಮನೆ ಮದ್ದನ್ನು ತಿಳಿಸ್ಕೊಡ್ತೇನೆ, ಔಷಧಿಯನ್ನು ತಿಳಿಸ್ಕೊಡ್ತೇನೆ. ಯಾವ ವೈದ್ಯರ ಹತ್ರನೂ ಹೋಗಬೇಡಿ. ನಿಮಗೆ ಗಂಡು ಮಗು ಬೇಕಾ, ಆರೋಗ್ಯವಾದ ಮಗು ಬೇಕಾ, ಗಂಡು ಮಗು ಅನ್ನೋದಕ್ಕಿಂತ ಆರೋಗ್ಯವಾದ ಮಗು ಬೇಕಾ, ಆಗುತ್ತೆ ಈ ಒಂದು ಬೀಜ ತಗೊಂಡ್ರೆ. ನೋಡಿ ವೀಕ್ಷಕರೇ, ಇದು ಶಿವಲಿಂಗಿ ಬೀಜ ಅಂತ ಇದರ ಹೆಸರು. ನೋಡಿ, ಶಿವಲಿಂಗಿ ಬೀಜ ಅಂತ ಪ್ರತಿಯೊಂದು ಗ್ರಂಥಿಗೆ ಅಂಗಡಿಯಲ್ಲಿ ಕೂಡ ಈ ಬೀಜ ಸಿಗುತ್ತೆ. ಅತಿ ಕಡಿಮೆ ಬೆಲೆನೇ, ಇದು ಹೆಚ್ಚೇನಿಲ್ಲ. ಒಂದು 700-800 ರೂಪಾಯಲ್ಲಿ ಸಿಕ್ಬಿಡುತ್ತೆ 1 kg. ನಿಮ್ಗೆ ಅಷ್ಟು ಅಗತ್ಯ ಇಲ್ಲ. ಒಂದು 100 ಗ್ರಾಮ್ ಬೀಜವನ್ನು ತಗೊಬನ್ನಿ. ಸ್ವಲ್ಪ ಅದನ್ನು ಗೋಮೂತ್ರದಲ್ಲಿ ನೆನೆಸಿ, ಅಥವಾ ಇಲ್ಲ ಅಂದರೆ ಸಾಮಾನ್ಯವಾದ ನೀರಲ್ಲಿ ನೆನೆಸಿ ಚೆನ್ನಾಗಿ ತೊಳೆಯಿರಿ. ತೊಳೆದುಬಿಟ್ಟು ಅದನ್ನು ನೆರಳನ್ನು ಒಣಗಿಸಿ ವೀಕ್ಷಕರೇ. ಇದರ ಮೇಲಿರ್ತಕ್ಕಂಥ ಒಂದು ವಿಷದ ಅಂಶ ಎಲ್ಲ ಹೊಟ್ಟೋಗ್ಬೇಕು. ವಿಷ ಅಂತ ಏನಲ್ಲ, ಅದು ಸ್ವಲ್ಪ ಇರುತ್ತೆ, ನಂಜಿರುತ್ತೆ. ಆ ನಂಜಿನ ಅಂಶ ಎಲ್ಲ ಹೊಟ್ಟೋಗ್ಬೇಕು. ನೆನೆಸಿದ ನಂತರ ಚೆನ್ನಾಗಿ ತೊಳೆದು ಒಣಗಿಸ್ತೀರಲ್ಲ, ನೆರಳಲ್ಲಿ ಒಣಗಿಸ್ಬೇಕು. ನೆರಳಲ್ಲಿ ಒಣಗಿದ ಮೇಲೆ ದೇಸಿ ಆಕಲಿನ ತುಪ್ಪ ಒಂದು 2 ಚಮಚ ಹಾಕಿ, ಇದೊಂದು 100 ಗ್ರಾಮ್ ಬೀಜವನ್ನು ಹಾಕಿ ಹುರ್ಕೊಳ್ಳಿ. ಗಮ್ಮಂತ ವಾಸನೆ ಬರುತ್ತೆ. ಮಸಾಲೆ ಹುರಿದಾಗ ಯಾವ ರೀತಿ ಗಮ್ಮಂತ ವಾಸನೆ ಬರುತ್ತೆ, ಆ ರೀತಿ ಗಮ್ಮಂತ ವಾಸನೆ ಬಂದಾಗ ಬಾಣಲಿಯನ್ನು ಕೆಳಗಿಡಿ. ಫುಡ್ ಗ್ರೇಡ್ ಬಾಣಲಿಯನ್ನೇ ಬಳಸಿ, ದಯವಿಟ್ಟು ಪ್ರತಿಯೊಬ್ಬರು ಕೂಡ ಸ್ಟೀಲ್ ಬಾಣಲಿಯನ್ನೇ ಬಳಸಿ. ಕಬ್ಬಿಣದ ಬಾಣಲಿ ಬಳಸಿದ್ರೆ ಇನ್ನೂ ಆರೋಗ್ಯ. ನಮ್ಮ ದೇಹದ ಸ್ನಾಯುಗಳು ಕಬ್ಬಿಣದ ಥರ ಇರ್ತದೆ. ಚೂರ್ಣ ಮಾಡಿ ಇಟ್ಕೊಳ್ಳಿ. ಮಿಕ್ಸಿಗೆ ಹಾಕಕ್ಕೆ ಹೋಗಬೇಡಿ. ಕೈಯಲ್ಲಿ ಕುಟ್ಟೋ ವ್ಯವಸ್ಥೆ ಮಾಡಿಕೊಂಡ್ರೆ ಅದರಲ್ಲಿ ಎನರ್ಜಿ ಇನ್ನೂ ಜಾಸ್ತಿ ಆಗುತ್ತೆ ನಿಮಗೆ. ಅದರ ಪ್ರಭಾವನೇ ಬೇರೆ. ಕಲ್ಲಿನಲ್ಲಿ ಕುಟ್ಟೋದ್ರಿಂದ ದೇಹ ಕಲ್ಲಿನ ಥರ ಇರುತ್ತೆ ಅಂತ ಹೇಳ್ತಾರೆ. ಆ ಕಾಲದಲ್ಲೆಲ್ಲ ನಾವು ರುಬ್ಬೋ ಕಲ್ಲಲ್ಲಿ ದೋಸೆ ಇಟ್ಟು ಇಡ್ಲಿ ಇಟ್ಟು ಮಾಡ್ಕೊತಿದ್ವಿ. ಯಾವ ಕಾಯಿಲೆನೂ ಬರ್ತಿರ್ಲಿಲ್ಲ. ಇವಾಗ ದೋಸೆ ಇಡ್ಲಿ ತಿಂದರೆ ಶುಗರ್ ಲೆವೆಲ್ ಜಾಸ್ತಿ ಆಗುತ್ತೆ. ಅದು ಹೇಳ್ತೇನೆ, ಇನ್ನೊಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೇನೆ. ಈ ಶಿವಲಿಂಗಿ ಬೀಜವನ್ನು ಒಂದು ಕಲ್ಲಿನಲ್ಲಿ ಕುಟ್ಕೊಂಡು ಹರ್ಕೊಂಡು ಚೂರ್ಣ ಮಾಡಿ ಇಟ್ಕೊಂಡ ನಂತರ ಬೆಳಗ್ಗೆ ಮತ್ತು ಸಂಜೆ ಎಲ್ಲಿ ಸಿಗುತ್ತೋ ಏನೋ ನಿಮ್ಮ ಕಷ್ಟ ನೀವು ಪಡಬೇಕು. ದೇಸಿ ಆಕಲಿನ ಹಾಲೇ ತರಬೇಕು. ಹಾಲನ್ನು ತಂದು ಒಂದು ಸ್ಪೂನು ಚೂರ್ಣ ಅದರಲ್ಲಿ ಹಾಕಿಟ್ಕೊಳ್ಳಿ. 10 ನಿಮಿಷ ಬಿಟ್ಬಿಡಿ ನೆನೀಲಿ. ನಂತರ ಖಾಲಿ ಹೊಟ್ಟೆಯಲ್ಲಿ ಕುಡಿಯಿರಿ. ಕುಡಿದ ಮೇಲೆ 3 ತಿಂಗಳು ಇದರ ಪ್ರಭಾವ ನಮ್ಮ ದೇಹದ ಮೇಲೆ ಬೀರಬೇಕು. ಅಂದರೆ 3 ತಿಂಗಳು ಬಳಸಬೇಕಾಗತ್ತೆ. ಯಾವಾಗ ನಿಮಗೆ ಮಗು ಬೇಕು ಅಂತ ಗಂಡ ಹೆಂಡತಿ ಒಂದಾಗ್ತಿರೋ ಆವತ್ತಿನಿಂದ ಗರ್ಭ ಕೂಡೋವರೆಗೂ 3ರಿಂದ 4 ತಿಂಗಳವರೆಗೂ ಕುಡಿಬೇಕು. ಯಾರು? ಹೆಣ್ಣಲ್ಲ, ಗಂಡು ಕುಡಿಬೇಕು. ಹೆಣ್ಣು ಕುಡಿಬಾರ್ದು, ಗಂಡು ಕುಡಿಬೇಕು. ಅವನ ವೀರ್ಯದಲ್ಲಿ ಗಂಡು ಮಗು ಆಗಬೇಕು ಅಂದರೆ ಎಷ್ಟು ಕಣಗಳು ಬೇಕು, ಅಷ್ಟೊಂದು ಕಣಗಳು ಸೃಷ್ಟಿಯಾಗುತ್ತೆ. ಪ್ರತಿದಿನ ಈ ರೀತಿ ಕುಡ್ಕೊ 3 ತಿಂಗಳು ಕುಡಿದ್ರೆ ಸಾಕು ವೀಕ್ಷಕರೇ. ಎಷ್ಟು ಕಂಟೆಂಟ್ ಬೇಕು ಗಂಡು ಮಗು ಆಗಬೇಕು ಅಂದರೆ ಆ ಕಂಟೆಂಟ್ ಬೆಳೆಯುತ್ತೆ. 6 ತಿಂಗಳು ಕುಡಿಬೋದು, ತೊಂದರೆ ಏನಿಲ್ಲ. ಹೆಣ್ಮಕ್ಳು ಕುಡಿಬೋದು. ಇದು ಹೆಣ್ಮಕ್ಳು ಕುಡಿಯೋದಕ್ಕಿಂತ ಗಂಡು ಮಕ್ಕಳು ಕುಡಿಯೋದ್ರಿಂದ ತುಂಬ ಅತಿ ಹೆಚ್ಚು ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ ಇದು. ಈ ರೀತಿ ಕುಡೀರಿ, ಗಂಡು ಮಗುನೇ ಆಗುತ್ತೆ. ಆಮೇಲೆ ಇದ್ರ ಜೊತೆಗೆ ಏನಪ್ಪ ಅಂದರೆ ಹಸಿ ಮೆಣಸಿನಕಾಯಿನ ತಿನ್ನಕ್ಕೆ ಹೋಗಬೇಡಿ, ಎಣ್ಣೆ ಪದಾರ್ಥಗಳನ್ನ ತಿನ್ನಕ್ಕೆ ಹೋಗಬೇಡಿ, ರಸ್ತೆ ಬದಿ ಮಾರ್ತಕ್ಕಂಥ ಒಂದು ಕಲುಷಿತ ಪದಾರ್ಥಗಳನ್ನ ತಿನ್ನಕ್ಕೆ ಹೋಗಬೇಡಿ. ದೇಶಿ ಹಸುವಿನ ಆಕಲಿನ ಹಾಲಿನಲ್ಲೇ ಇದನ್ನು ಬಳಸಬೇಕಾಗುತ್ತೆ ವೀಕ್ಷಕರೇ. 3 ತಿಂಗಳು ಬಳಸಿ ಇದರ ಉಪಯೋಗವನ್ನು ನೀವು ಪಡ್ಕೊಳ್ಳಿ. ಇದೇ ನೀವು ಬೇರೆ ಕಡೆ ಹಾಸ್ಪಿಟ್ಲ್ಗೆ ಹೋದರೆ ಲಕ್ಷ ಖರ್ಚು ಮಾಡಬೇಕಾಗತ್ತೆ. ಆಮೇಲೆ ನಪುಂಸಕತ್ವವನ್ನು ಕೂಡ ಇದರಿಂದ ನಿವಾರಣೆ ಮಾಡಬಹುದು. ಶಿವಲಿಂಗಿ ಬೀಜದಿಂದ ನಪುಂಸಕತ್ವವನ್ನು ಕೂಡ ನಿವಾರಣೆ ಮಾಡಬಹುದು. ಗಂಡು ಮಕ್ಕಳಿರ್ತಕ್ಕಂಥ ನಪುಂಸಕತ್ವ, ಶೀಘ್ರ ಸ್ಖಲನವೇ ಆಗ್ಬೋದು, ನಿದ್ರಾಸ್ಖಲನವೇ ಆಗ್ಬೋದು. ಕೆಲವರಿಗೆ ಆ ಒಂದು ವ್ಯವಸ್ಥೆಯಲ್ಲಿರೋವಾಗಲೇ ವೀರ್ಯ ಹೊರಗೆ ಬಂದ್ಬಿಡುತ್ತೆ. ಆ ವ್ಯವಸ್ಥೆಯನ್ನು ಕೂಡ ತಪ್ಪಿಸ್ಬೋದಿದು. ಅಂದರೆ ಶೀಘ್ರ ಸ್ಖಲನದಲ್ಲಿ ಅತಿ ಶೀಘ್ರ ಸ್ಖಲನ ಅಂತ ಕರಿಬೋದು ನಾವು ಅದನ್ನು. ಅದರಿಂದ ಕೂಡ ನಾವು ಹೊರಬರ್ಬೋದು ಪ್ರೇಕ್ಷಕರೇ. ಪ್ರತಿಯೊಬ್ಬರು ಕೂಡ ಈ ಒಂದು ಮನೆಮದ್ದನ್ನು ಪ್ರಯತ್ನ ಮಾಡುವ ಪ್ರೋಸೆಸ್ಸು ತುಂಬ ಈಸಿ ಇದೆ. ಸುಲಭವಾಗಿ ನೀವು ಮಾಡ್ಕೋಬಹುದು. ಮಾಡ್ಕೊಳ್ಳಿ, ಇದರ ಉಪಯೋಗ ಪಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಇನ್ನೂ ಕೆಲವೊಂದು ಮನೆಮದ್ದುಗಳನ್ನ ತಿಳಿಸ್ಕೊಡ್ತೇನೆ. ನಮಸ್ಕಾರ.